ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. गर्मी बेरहम चुभती ये मौसम, मन मेरा ललचाए, झीलों में बह जाए. I feel awesome, I feel alive, I feel alive, alive is awesome. Feel alive, I feel alive, alive is awesome. जिंदा दिल ताजगी सिंथॉल लाइन के साथ Alive is awesome. ಹಿರಿಯ ಸಾಹಿತಿ ವಿಷ್ಣು ನಾಯಕ್ ಅವರಿಗೆ ಮುಂಡಗೋಡ್ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಶ್ರದ್ಧಾಂಜಲಿ. ಹುಣಶೆಟ್ಟಿಕೊಪ್ಪದಲ್ಲಿ ಸಿದ್ದಿ ಯುವಕನ ಕೊಲೆ. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಚಿದಾನಂದ ಹರಿಜನ್ ಅವರಿಂದ ಖಂಡನೆ. ಹಿರಿಯ ರಾಜಕೀಯ ಧುರೀಣರಾದ ಉಗ್ಗಿನಕೇರಿಯ ಬಸಯ್ಯ ನಡುವಿನಮನಿ ನಿಧನ. ರಾಜ್ಯಸಭಾ ಚುನಾವಣೆ ಮತದಾನಕ್ಕೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಗೈರು. ಹಿರಿಯ ಸಾಹಿತಿ ವಿಷ್ಣು ನಾಯಕ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವು ನಿವೃತ್ತ ನೌಕರರ ಭವನದಲ್ಲಿ ಮುಂಡಗೋಡ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಏರ್ಪಡಿಸಿತ್ತು. ಸಭೆಯಲ್ಲಿ 1 ನಿಮಿಷ ಮೌನ ಆಚರಿಸಿ ವಿಷ್ಣು ನಾಯಕ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಸಂತ್ ಕೊಣಸಾಲಿ ಅಧ್ಯಕ್ಷತೆ ವಹಿಸಿದ್ದರು. ಸೇರಿದ ಸದಸ್ಯರು ಹಿರಿಯ ಚೇತನಕ್ಕೆ ನುಡಿನಮನಗಳನ್ನು ತಮ್ಮ ಅನಿಸಿಕೆಗಳ ಮೂಲಕ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಎಸ್.ಡಿ. ಮೂಡಣ್ಣವರ್ ಮತ್ತು ವಿನಾಯಕ್ ಶೇಟ್, ಡಾಕ್ಟರ್ ಪಿ.ಪಿ. ಚಬ್ಬಿ, ಸಂಗಪ್ಪ ಕೋಳೂರ್, ಎಸ್.ಪಿ. ಹೂಗಾರ್, ನಾಗರಾಜ್ ಅರ್ಕಸಾಲಿ, ಮಲ್ಲಮ್ಮ ನೀರಲ್ಗಿ, ಸುಭಾಷ್ ವಡ್ಡರ್, ಚಿದಾನಂದ್ ಪಾಟೀಲ್, ಎಂ.ಎಚ್. ಕಲಾಲ್, ರಮೇಶ್ ಅಂಬಿಗೇರ್, ಸುಭಾಷ್ ಡೋರಿ, ಆನಂದ್ ಹೊಸೂರ್ ಮುಂತಾದವರಿದ್ದರು. ನಗುತ್ತಾ ನಗುತ್ತಾ ಬಾಳು ನೀನು ನೋಡು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೋಡು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಹುಣಶೆಟ್ಟಿಕೊಪ್ಪದಲ್ಲಿ ಸಿದ್ದಿ ಯುವಕನ ಕೊಲೆ ಘಟನೆಯನ್ನು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ್ ಖಂಡಿಸಿದ್ದಾರೆ. ಯಲ್ಲಾಪುರದಲ್ಲಿ ಸಿದ್ದಿ ಯುವಕನ ಮಿರಾಸಿ ಮಗ ಮತ್ತು ಅವರ ಹಿಂಬಾಲಕರನ್ನು ಆ ಹುಡುಗ ಹತ್ಯಕ್ಕೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಖಂಡಿಸುತ್ತೇವೆ. ಮತ್ತು ಬರೋ 11ನೇ ತಾರೀಕಿಗೆ ಅಂಬೇಡ್ಕರ್ ಭವನದಿಂದ ಪ್ರತಿಭಟನೆ ಮಾಡ್ಕೊಂಬಂದು ತಹಶೀಲ್ದಾರ್ಗೆ ಮನವಿ ಕೊಡ್ತೇವೆ. ಕಠಿಣ ಶಿಕ್ಷೆ ಆಗಬೇಕು ಅವ್ರಿಗೆ. ಯಾಕಂದರೆ ಇಂಥ ಬಡ ಮಕ್ಕಳಿಗೆ ಅವರು ಯಾರೋ ಇರಲಿ ರಾಜಕಾರಣದವರು ಅವ್ರಿಗೆ ಭಾಳ ಹಿಂದೆಯಿಂದ ಸಪೋರ್ಟ್ ಮಾಡ್ತಾರೆ. ಅದು ಸಪೋರ್ಟ್ ಮಾಡಬಾರ್ದು. ಯಾಕಂದರೆ ಯಾವುದೋ ಇರಲಿ, ಒಂದು SC ಇರ್ಬೋದು, ಒಂದು ಮರಾಠ ಇರ್ಬೋದು, ಲಿಂಗಾಯತ್ ಇರ್ಬೋದು, ಬಡ ಮಕ್ಕಳು ಇವತ್ತು ಅನಾಶೆ ಹೊಡೆದು ಕೊಂದುಬಿಟ್ಟಾರ. ಕಠಿಣ ಶಿಕ್ಷೆ ಆಗಬೇಕು. ಆ ಕುಟುಂಬಕ್ಕೆ ಸರ್ಕಾರ ಒಂದು 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಹೇಳಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ವಿನಂತಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ. ಮಾರ್ಚ್ 3 ಪೋಲಿಯೋ ಭಾನುವಾರ. 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಮಾರ್ಚ್ 3ರಂದು ಮತ್ತೊಮ್ಮೆ ತಪ್ಪದೆ 2 ಹನಿ ಪೋಲಿಯೋ ಲಸಿಕೆಯನ್ನು ಉಚಿತವಾಗಿ ಹಾಕಿಸಿ. ಹೆಚ್ಚಿನ ವಿವರಗಳಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಇಲ್ಲವೇ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 5 ವರ್ಷದೊಳಗಿನ ಮಕ್ಕಳನ್ನೆಲ್ಲ ಕರೆತನ್ನಿ ಪೋಲಿಯೋ ಕೇಂದ್ರಕ್ಕೆ. ಹಿರಿಯ ರಾಜಕೀಯ ಧುರೀಣರು ಪ್ರಗತಿಪರ ರೈತರಾದ ಉಗ್ಗಿನಕೇರಿಯ ಬಸಯ್ಯ ನಡುವಿನಮನಿ ಅವರು ಇಂದು ನಿಧನರಾದರು.
ಅವರ ನಿಧನಕ್ಕೆ ಹಲವಾರು ಮುಖಂಡರು, ಜನಪ್ರತಿನಿಧಿಗಳು, ಗಣ್ಯರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಯ 4 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಗೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮತದಾನಕ್ಕೆ ಗೈರಾದರು. ಉಳಿದ 222 ಶಾಸಕರು ಮತ ಚಲಾಯಿಸಿದರು. ಇಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ವಿಧಾನಸೌಧದ ಕೊಠಡಿ ಸಂಖ್ಯೆ 6ರಲ್ಲಿ ಮತದಾನ ನಡೆದಿತ್ತು. ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿರುವುದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸೋಮಶೇಖರ್ ಕಾಂಗ್ರೆಸ್ಗೆ ಮತ ಚಲಾಯಿಸಿರುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಧನ್ಯವಾದ ತಿಳಿಸಿದ್ದಾರೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.